ನಾವು ಇವತ್ತು ಬೆಳಗ್ಗೆ ಎದ್ದು ರೂಮ್ ಚೆಕ್ಔಟ್ ಮಾಡಿ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ರೂಮ್ ನಿನ್ನೆ ರಾತ್ರಿನೇ ತೋರಿಸಿದೆ ನಿಮಗೆ. ಸೊ ಇವಾಗ ಚೆಕ್ಔಟ್ ಮಾಡೋಣ ಅಂತ. ಇದು ರೇವಾ ಸಿಟಿಯಲ್ಲಿದ್ದಂಥ ನಾವು ಉಳ್ಕೊಂಡಿದ್ದಂಥ ರೂಮ್ ಪಾರ್ಕಿಂಗ್, ಅದು ಮೇನ್ ರೋಡ್. ಅಲ್ಲಿ ಲೆಫ್ಟ್ ಹೋಯ್ತು ಅಂದರೆ ಪ್ರಯಾಗ್ರಾಜ್ ಕಡೆ ಹೋಗ್ತೀವಿ. ಬನ್ನಿ ಹೊರಡೋಣ. ನೋಡ್ಬೋದು, ಚೆಕ್ಔಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ರೂಮ್ ಬಿಲ್ ಪೇ ಮಾಡ್ತಾ ಇದ್ದಾರೆ. ನಾನು ಈಗ ರೂಮ್ ಚೆಕ್ಔಟ್ ಮಾಡಿಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇದೆ ನಾವು ಉಳ್ಕೊಂಡಿದ್ದಂಥ ಹೋಟೆಲ್. ಕಾರ್ ರೆಡಿಯಾಗಿದೆ. ಆರಾಮ್ ಕೈ ಬೀಸ್ತಾ ಇದ್ದಾನೆ. ಸೆಕ್ಯೂರಿಟಿ ಪಾಪ ನಮಸ್ತೆ ಹುಡುಗರು. ಲ್ಯಾಂಡ್ ಮಾರ್ಕ್ ಅಂತ ನಾವು ಉಳ್ಕೊಂಡಿದ್ದಂಥ ಹೋಟೆಲು. ಸೊ ಇಲ್ಲಿಂದ ಪ್ರಯಾಗ್ರಾಜ್ ಕಡೆ ಹೊರಡೋಣ. ನೋಡ್ತಾ ಇರ್ಬೋದು, ನಾವು ಪ್ರಯಾಗ್ರಾಜ್ ಕಡೆ ಹೊರಟಿದ್ದೀವಿ. ಫುಲ್ ಫಾಗ್ ಇದೆ, ಏನೂ ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಇದೆ. ಟೈಮು 10 ಗಂಟೆ ಆಗಿದೆ, ಬಟ್ ಆದರೂ ಫುಲ್ ಫಾಗ್ ಇದೆ. ನೋಡ್ತಾ ಇರ್ಬೋದು, ಇಲ್ಲಿಂದ ಪ್ರಯಾಗ್ರಾಜ್ 60 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀವಿ ನಾವು. 60 ಕಿಲೋಮೀಟರ್, ಇಲ್ಲಿಂದ 60 ಕಿಲೋಮೀಟರ್ ಇದೆ ಪ್ರಯಾಗ್ರಾಜ್. ಬಟ್ ಫುಲ್ ಫಾಗ್ ಇದೆ, ಏನೂ ಕಾಣಿಸ್ತಾ ಇಲ್ಲ. ದಾರಿ ಮಧ್ಯ ಕುದುರೆಗಳನ್ನ ನೋಡಿದ್ವಿ, ಅದು ಸಾಕಿರೋ ಕುದುರೆಗಳು. ನೋಡ್ತಾ ಇದ್ದೀರಾ, ನಾವಿವಾಗ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ನಡುವಿನ ಬಾರ್ಡರ್ ಅಲ್ಲಿದ್ದೀವಿ. ಈ ನದಿನೇ ಇವೆರಡು ರಾಜ್ಯಗಳ ನಡುವಿನ ಬಾರ್ಡರ್. ನೋಡ್ತಾ ಇರ್ಬೋದು, ನದಿ ತುಂಬಾ ನೀರಿದೆ. ಈ ಪಕ್ಕದಲ್ಲೇ ಒಂದು ಸಿಟಿ ಇದೆ. ಈ ಸೇತುವೆನೇ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ನಡುವಿನ ಸಂಬಂಧವನ್ನು ಬೆಸೆಯುವಂಥ ಸೇತುವೆ ಇದು. ಸೊ ಪ್ರಯಾಗ್ರಾಜ್ಗೆ ಇಲ್ಲಿಂದ ಎಕ್ಸಾಕ್ಟ್ಲಿ 50 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಗೊತ್ತಿಲ್ಲ ಮುಂದೆ ಎಷ್ಟು ಟ್ರಾಫಿಕ್ ಇರುತ್ತೆ, ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಗೊತ್ತಿಲ್ಲ. ಇವಾಗ 10:37. ಟಿಫನ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನೋಡ್ಬೋದು, ದೊಡ್ಡ ನದಿ, ಅಲ್ಲಿಂದನೂ ಸಿಗ್ತಾ ಇದೆ ನಮಗಿದು.
ಆಟೋ ನೋಡಿ ಎಷ್ಟು ಚಿಕ್ಕದಾಗಿದೆ. ಶಾರುಖ್ ಖಾನ್ ನೋಡ್ಬೋದು, ಇಕ್ಕಿದಂಗೆ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಾರುಖ್ ಖಾನ್ ಸ್ಟ್ಯಾಂಡ್ ಎತ್ತಿರಲ್ಲ, ಸ್ಟ್ಯಾಂಡ್ ಎತ್ತಿ ಅಂದೆ ನಾನು. ಓಕೆ ಅಂದ್ಬಿಟ್ಟು ಫುಲ್ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ತೆಲಂಗಾಣದಿಂದ ನೋಡಿ ಬೈಕಲ್ಲಿ ಅವರು ತೆಲಂಗಾಣದಿಂದ ಬೈಕಲ್ಲಿ ಬರ್ತಾ ಇದ್ದಾರೆ. ನೋಡ್ಬೋದು ಬಾರಾ ಸಿಟಿ, UP ಬಾರಾ ಸಿಟಿಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ವಾರಾಣಸಿ ಒಂದು 30-35 ಕಿಲೋಮೀಟರ್ ಇದೆ. ಟಿಫನ್ಗೆ ಹುಡುಕ್ತಾ ಇದ್ದೀವಿ, ಎಲ್ಲೂ ಟಿಫನ್ ಅಂತೂ ಸಿಗ್ತಾ ಇಲ್ಲ ನಮಗೆ. ಹೋಟೆಲ್ಗಳು ಕಮ್ಮಿ, ಹೋಟೆಲ್ಗಳು ಇತ್ತು ಅಂದರೂ ಇಲ್ಲಿ ಬರೀ ಸಮೋಸ ಆ ಥರ ಐಟಮ್ ಮಾತ್ರ ಇರುತ್ತೆ. ಸೊ ನೋಡೋಣ ಏನಾದ್ರು ಸಿಗ್ಬೋದಾ. ಇಲ್ಲಿ ಸಂತೋಷ್ ಏನೋ ತಗೊಳ್ಳೋದಕ್ಕೆ ಹೇಳ್ದ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಪ್ಲಾಸ್ಟಿಂಗೇ ಇಲ್ಲ ಗುರು. ಫ್ರಂಟಲ್ಲಿ ಮಾತ್ರ ಪ್ಲಾಸ್ಟಿಂಗ್ ಮಾಡಿದ್ದಾರೆ, ಸೈಡಲ್ಲೆಲ್ಲ ಪ್ಲಾಸ್ಟಿಂಗೇ ಇರಲ್ಲ. ನೋಡ್ತಾ ಇರ್ಬೋದು ನೀವು, ಯಾವ ಮನೆಗಳು ಕೂಡ ಸೈಡಲ್ಲಿ ಪ್ಲಾಸ್ಟಿಂಗ್ ಇಲ್ಲ. ಫ್ರಂಟ್ ವ್ಯೂ ಮಾತ್ರ ಅವರು ಪ್ಲಾಸ್ಟಿಂಗ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದಾರೆ. ನೋಡಿ ರೋಡೆಲ್ಲ ಸಿಕ್ಕಾಪಟ್ಟೆ ಗಲೀಜು. ಅಂದರೆ ಟೂರಿಸಮ್ ಅಷ್ಟಿದೆ ಅಲ್ಲ, ಕಳೆದ ಜನವರಿ 13ರಿಂದ ಟೂರಿಸಮ್ ಸಿಕ್ಕಾಪಟ್ಟೆ ಇದೆ. ಪ್ರಯಾಗ್ರಾಜ್ ಕುಂಭಮೇಳ ಎಫೆಕ್ಟ್, ಜನನೂ ಹಂಗೆ ಸಿಕ್ಕದ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಊರು ತಪ್ಪಲ್ಲ, ಜನಗಳ ತಪ್ಪು. ಊರು ಚೆನ್ನಾಗೇ ಇರುತ್ತೆ, ಜನಗಳು ಚೆನ್ನಾಗಿಲ್ಲ ಅಷ್ಟೇ. ಇಲ್ಲೇ ಟಿಫನ್ಗೆ ಅಂತ ಹಾಕಿದ್ದೀವಿ, ಟಿಫನ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಬನ್ನಿ. ಏನು ಹೇಳ್ತಾ ಇರೋದವರು? ಕರ್ನಾಟಕ, ಬೆಂಗಳೂರು. अभी आराम से ना, अभी आराम से ನೋಡಿ. ನಿನ್ನೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಗಿರೋರು ಇನ್ನೂ ರಿಟರ್ನ್ ಬಂದಿಲ್ವಂತೆ, ನಡ್ಕೊಂಡು ಹೋಗಿದಾರಂತೆ. ಇಲ್ಲಿಂದ 30 ಕಿಲೋಮೀಟರ್ ಎಕ್ಸಾಕ್ಟ್ಲಿ ನಡ್ಕೊಂಡು ಹೋಗಿದ್ದಾರೆ. ನಿನ್ನೆ ನೋಡ್ತಾ ಇರ್ಬೋದು, ನಿನ್ನೆ ಇಲ್ಲಿಂದನೇ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತಂತೆ ಕುಂಭಮೇಳಗೆ. ಸೊ ಪರವಾಗಿಲ್ಲ, ಇವಾಗ ಸ್ವಲ್ಪ ಖಾಲಿ ಇದೆ ರೋಡು. ನಿನ್ನೆ ನೋಡಿ, ನಿನ್ನೆ ವೆಹಿಕಲ್ ಪಾರ್ಕ್ ಮಾಡಿ ಹೋಗಿರೋರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು.